ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸತ್ಯ, ನಾನು ನಿನ್ನನ್ನು ಕಾಪಾಡ್ಕೊಂಡ್ಬಿಟ್ಟೆ. ನನಗೆ ಅದೇ ಸಮಾಧಾನ ಆಗ್ತಿದೆ. ತುಂಬ 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 ಥ್ಯಾಂಕ್ಸ್ ಶ್ರೀವಲ್ಲಿ. ಪರವಾಗಿಲ್ಲ ಸುಬ್ಬು. ಸುಬ್ಬು, ಯಾಕೆ ಒಂಥರ ಸಪ್ಪಗಿದ್ಯಾ? ಓಹ್, ನಿನ್ನನ್ನು ಕಾಪಾಡ್ಕೊಂಡಿದ್ದಕ್ಕೆ ನನ್ನನ್ನು ಮದುವೆ ಆಗು ಅಂತ ಹೇಳ್ತೀನಿ ಅಂತ ಭಯ ಪಡ್ತಿದ್ಯಾ? ಹೆದರಬೇಡ ಸುಬ್ಬು. ಈ ಶ್ರೀವಲ್ಲಿ ಪ್ರೀತಿನ ಕಳ್ಕೊಂಡಿರ್ಬೋದು, ಆದರೆ ಪ್ರೀತಿಸ್ತವ್ರು ಯಾವತ್ತೂ ಕೆಟ್ಟದ್ ಬಯಸಲ್ಲ. ಶ್ರೀವಲ್ಲಿ, ಇದೆಲ್ಲ ನೀನ್ ಮಾತಾಡ್ತಿದ್ಯಾ? ಅಲ್ಲ, ಇಷ್ಟು ದಿನ ಏನೇನೆಲ್ಲ ಆಯ್ತೋ ಅದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತ್ಬಿಡು ಸುಬ್ಬು. ನೋಡು, ನಾನು ಒಂದು ಹೆಣ್ಣು, ನನಗೂ ಒಂದು ಮನ್ಸಿದೆ. ಆ ಮನ್ಸಿಗೆ ನೋವಾದಾಗ ನಾನು ಹೇಗೇಗೋ ನಡ್ಕೊಂಡಿದ್ದೀನಿ, ಏನೇನೋ ಮಾತಾಡಿದ್ದೀನಿ. ನೀ ನನಗೆ ಸಿಗಲ್ಲ ಅಂತ ಗೊತ್ತಾದ್ಮೇಲೂ ನಿನ್ನ ಹೆಸರೇ ಹೇಳ್ಕೊಂಡು ಜಪ ಮಾಡ್ಕೊಂಡು ಇಡೀ ಜೀವನ ಕಳಿಯಕ್ಕಾಗಲ್ಲ ಅಲ್ವಾ ಸುಬ್ಬು? ಶ್ರಾವಣಿ ತುಂಬಾ ಅದೃಷ್ಟ ಮಾಡಿದಾಳೆ ನಿನ್ ಕೈ ಹಿಡಿಯೋದಕ್ಕೆ. ಅವಳು ಅದೃಷ್ಟವಂತೆ. ಆದ್ರೆ ಸುಬ್ಬು, ನಿನ್ ಜೀವನದಲ್ಲಿ ನಿನ್ ಮೊದಲನೇ ಲವರ್ ನಾನೇ ಆಗಿರ್ತೀನಿ. ಸುಬ್ಬು, ನಡಿ ಹೋಗೋಣ ನಡಿ. ಏಯ್, ಇವನ್ ತಪ್ಪಿಸ್ಕೊಳಕ್ ಕಾರಣ ಅವಳೇನೆ. ಇವಳನ್ ಮಾತ್ರ ಸುಮ್ಮನೆ ಬಿಡ್ಬಾರ್ದು. ನಡಿ ಶ್ರೀವಲ್ಲಿ, ಹೊರಡೋಣ. ನಾನು ಬರಲ್ಲ. ನಾನಿನ್ನ ಮರೀತಿದ್ದೀನಿ ಸುಬ್ಬು. ನೀ ನನಗೆ ಸಿಗಲ್ಲ ಅನ್ನೋ ಸತ್ಯನ ಒಪ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದೀನಿ. ಈ ಮಧ್ಯದಲ್ಲಿ ನಿನ್ನ ಮತ್ತೆ ಶ್ರಾವಣಿ ಮದ್ವೆನ ನನ್ನ ಕಣ್ಣಿಂದ ನೋಡಕ್ಕಾಗಲ್ಲ ಸುಬ್ಬು. ನನ್ನ ಎದೆರೆ ಒಡೆದೋಗ್ಬಿಡತ್ತೆ. ನನ್ನ ಪ್ರೀತಿನ ನಾನು ಪಡ್ಕೊಳಕ್ಕೋಸ್ಕರ ನಿನ್ನ ಹತ್ರ ನಾನು ತುಂಬಾ ಕೆಟ್ಟದಾಗ ನಡ್ಕೊಂಡಿದ್ದೀನಿ. ಆ ದೇವ್ರು ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಕೊಟ್ಟ. ನೋಡು ಸುಬ್ಬು, ನಿನ್ ಶ್ರಾವಣಿನ ಮದ್ವೆ ಆಗಿ ಚೆನ್ನಾಗಿರು. ಆದ್ರೆ ಒಂದನ್ ಮಾತ್ರ ನೆನಪಲ್ಲಿಟ್ಕೊ, ನಾನು ಯಾವತ್ತಿದ್ರು ನಿನ್ ಫ್ರೆಂಡ್ ಆಗೇ ಇರ್ತೀನಿ. ಸರಿ ನೋಡು, ಮುಹೂರ್ತಕ್ಕೆ ಲೇಟ್ ಆಗುತ್ತೆ, ನೀನ್ ಹೊರಡು. ಶ್ರಾವಣಿ ನಿನ್ಗೋಸ್ಕರ ಕಾಯ್ತಿರ್ತಾಳೆ. ಹೊರಡು ಸುಬ್ಬು. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಶ್ರೀವಲ್ಲಿ. ಕಾರ್ತಿಕೇಯ ಬಂದ.
ಅವರೇ ನಿಮ್ಮ ಮಾತು ನಿಜ ಆಗೋಯ್ತು. ನನ್ನ ಸುಬ್ಬ ಬಂದ್ಬಿಟ್ಟ. ಸರಿ ಪದ್ದು, ನೀನು ಹೊರಡು. ಮದುವೆ ಚೆನ್ನಾಗಿ ನಡೀಲಿ, ನಾನು ಇಲ್ಲೇ ಇರ್ತೀನಿ. ನಂದಿನಮ್ಮ ಅವರೇ, ನೀವು ನೀನು ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ. ನಾನು ಯಾರ ಕಣ್ಗೂ ಕಾಣಿಸ್ಕೊಳ್ಳೋದಿಲ್ಲ. ಮೊದಲು ನೀನು ಹೊರಡು. ಏನಾಯ್ತು? ಎಲ್ಲಿ ಹೋಗಿದ್ಯೋ? ದಯವಿಟ್ಟು ಕ್ಷಮಿಸಿ ಯಜಮಾನ್ರೆ, ಒಂದು ಮುಖ್ಯವಾದ ಕೆಲಸ ಇತ್ತು, ಅದಕ್ಕೆ ನಾನು ಹೋಗಲೇಬೇಕಾಗಿ ಬಂತು. ಅದಕ್ಕೆ ನಿಮ್ಗೆ ಯಾರಿಗೂ ಹೇಳ್ದೆ ಹೋಗ್ಬಿಟ್ಟೆ. ನೀವು ಫೋನ್ ಮಾಡಿದ್ರು ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಸುಬ್ಬು, ಎಷ್ಟು ಟೆನ್ಷನ್ ಆಗಿತ್ತು, ಎಲ್ರೂ ಉಸಿರು ನಿಂತೋಗಿತ್ತು. ಈಗ ಜೀವ ಬಂದಂಗೆ ಆಯ್ತಪ್ಪ. ಈಗ ಮಾತಾಡೋದಕ್ಕೆ ಸಮಯ ಇಲ್ಲ. ನೋಡು, ಶ್ರಾವಣಿ ಅಮ್ಮರು ಹಸೆ ಮನೆ ಮೇಲೆ ಕೂತಿದ್ದಾರೆ. ಸಮಯ ಮೀರೋಗೋದಕ್ಕೆ ಮುಂಚೆ ಅವ್ರ ಕುತ್ತಿಗೆಗೆ ತಾಲಿ ಕಟ್ಟುವಂತೆ. ಹೋಗಿ ಬೇಗ ರೆಡಿ ಆಗ್ಬ. ವೀರು, ನಾ ಹೇಳಿರ್ಲಿಲ್ವಾ ಸುಬ್ಬು ಬಂದೇ ಬರ್ತಾನೆ ಅಂತ? ನನ್ನ ಮಾತು ನಿಜ ಆಯ್ತು ನೋಡು. ಯಜಮಾನ್ರೆ, ನನ್ನಿಂದ ನೀವೆಲ್ಲ ತುಂಬ ಟೆನ್ಷನ್ ಆಗಿದ್ರಿ. ಆದರೆ ಒಂದು ಮಾತಂತೂ ಸತ್ಯ, ನೀವು ತಲೆ ತಗ್ಸೋಂಥ ಕೆಲಸ ನಾನು ಯಾವತ್ತೂ ಮಾಡಲ್ಲ ಯಜಮಾನ್ರೆ. ಗೊತ್ತಿತ್ತು ನನಗೆ ನಂಬಿಕೆ ಇದೆ. ಹೋಗು, ರೆಡಿ ಆಗ್ಬಾ. ವಾಟ್ ಇಸ್ ದಿಸ್ ಮಾಮ್? ಏನು ನಡೀತಿದೆ ಇಲ್ಲಿ? ಸುಬ್ಬು ಹೇಗೆ ಬಂದ? ನನಗೂ ಅದೇ ಅರ್ಥ ಆಗ್ತಿಲ್ಲ ಮಾರಿ. ನೀನು ಇಮಿಡಿಯೇಟ್ ಆಗಿ ಆ ದಾಂಡಿಗರಿಗೆ ಫೋನ್ ಮಾಡ. ಹೋಗು. ಏನ್ರೋ ಇದಲ್ಲ? ಆ ಸುಬ್ಬು ಇಲ್ಲೇ ಇದ್ದಾನೆ. ನೀವೆಲ್ಲ ಏನು ಮಾಡ್ತಿದ್ರಿ? ಅವನು ತಪ್ಪಿಸ್ಕೊಂಡು ಹೋಗೋದಕ್ಕೆ ಯಾಕೋ ಬಿಟ್ರಿ? ಸಾರಿ ಸರ್, ನಮ್ಗೆ ಗೊತ್ತಾಗಲಿಲ್ಲ. ಯಾವುದೋ ಒಂದು ಹುಡುಗಿ ಬಂದುಬಿಟ್ಟು ಅವ್ನು ಬಿಡಿಸ್ಬಿಟ್ಲು ಸರ್. ಆಮೇಲೆ ನಾವು ಹಿಡಿಯೋಕ್ಕೆ ಟ್ರೈ ಮಾಡಿದ್ವಿ ಸರ್, ಆದರೆ ಆಗಲಿಲ್ಲ ಸರ್. ಅವ್ನು ನೋಡೋಕ್ಕೆ ಸಿಂಪಲಾಗಿ ಕಾಣಿಸ್ತಾನೆ ಸರ್, ಆದರೆ ಅವನ ಕಡೆ ಹನುಮಂತನ ಶಕ್ತಿ ಇದೆ ಸರ್. ಬಾಯ್ ಮುಚ್ಚು. ಈ ಮಾತು ಹೇಳೋದಕ್ಕೆ ನಿಮಗೆ ಆ ಕೆಲಸ ವಹಿಸಿಲ್ಲ. ಇಡೀ ಫೋನ್. ಮಾಮ್, ಇದೆಲ್ಲ ಪ್ಲಾನ್ ಹಾಳಾಗೋಯ್ತು. ಮುಗೀತು ಮಾಡಿ. ಇನ್ನು ನಾವು ಅನ್ಕೊಂಡಿದ್ದು ಏನೂ ಆಗಲ್ಲ.